ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಶನಿವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಲ್ದತ್ರ ಸಣ್ಣ ಪುಟ್ಟ ಕೆಲಸ ಇವತ್ತು, ಹಂಗೆ ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ ಫ್ರೆಂಡ್ಸ್. ಇಲ್ಲಿ ನೋಡಿದ್ರೆ ನೀರು ಸ್ವಲ್ಪ ಯಾಕೋ ಫುಲ್ಲು ಓಪನ್ ಆಗಿಬಿಟ್ಟಿತ್ತು, ನೀರು ಫುಲ್ ಚೆಲ್ತಾ ಇತ್ತು. ನನಗೆ ಅದು ಗೊತ್ತಾಗ್ತಿರಲಿಲ್ಲ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಏಕೋ ಮಾಡಿಕೊಟ್ರು. ನೀರಂತೂ ಯಾಕೋ ಕೆಲವೊಂದು ಕಡೆ ಎಲ್ಲ, ಈ ಕಡೆ ಎಲ್ಲ ತುಂಬ ಚೆನ್ನಾಗಾಗಿತ್ತು, ಇನ್ನು ಕಡೆ ತೋರಿಸ್ತಾ ಇದ್ದೀನಿ ನೋಡಿ, ಆ ಕಡೆ ಎಲ್ಲ ಸರಿಯಾಗಿ ಆಗ್ತಾನೆ ಇರಲಿಲ್ಲ. ನಾನು ಬಟ್ಟೆ ಪಿನ್ ತಂದು ಜೊತೆಗೆ ಒಂದು ಕುಡ್ಲು ಅಥವಾ ಚಾಕೇನಾದರೂ ತಂದಿದ್ರೆ ಚೆನ್ನಾಗಿರ್ತಿತ್ತು. ಸುಮ್ಮನೆ ಬಂದುಬಿಟ್ಟೆ, ಯಾಕಂದರೆ ಅದು ನೀರು ಕೆಲವೊಂದು ಕಡೆ ಹೋಗಲ್ಲ, ಅಲ್ಲಿ ಪಿನ್ನ ಎಲ್ಲ ಚುಚ್ಚಿ ಅದು ಡಸ್ಟ್ ಎಲ್ಲ ಏನಾದರೂ ಇದ್ದರೆ ಕಟ್ಕೊಂಡಿದ್ರೆ ಬರುತ್ತೆ. ನಾನು ಅದು ಮಾಡ್ಕೋಬೇಕಾಗಿತ್ತು. ನೋಡೋಣ ನೆಕ್ಸ್ಟ್ ಬಂದಾಗ ತಂದು ಮಾಡ್ಕೋಬೇಕು. ಅದನ್ನು ತಂದಿದ್ರೆ ಇವತ್ತು ನನ್ನ ಕೆಲಸ ಕಂಪ್ಲೀಟ್ ಕೆಲಸನೇ ಮುಗ್ದೋಗ್ಬಿಡ್ತಾ ಇತ್ತು ಫ್ರೆಂಡ್ಸ್. ನೋಡೋಣ ಪಕ್ಷಿಗಳು ಇವಾಗ ಒಂದು 3-4 ಡೇಸ್ ಆಯಿತು ಇದನ್ನು ನೆಟ್ಟಿ. ಅದು ಔಷಧಿ ಎಲ್ಲ ಹಾಕಿದ್ದೀನಲ್ವ, ಅದಕ್ಕೇನಾದರೂ ಆಯ್ತಾ ಇಲ್ವೋ, ಅಥವಾ ನಮ್ಮಮ್ಮ ಈ ಥರದ್ದು ಏನೇನೋ ಸರ್ಕಸ್ ಮಾಡಿದ್ದಾರೆ ನೋಡಿ, ಅದು ಕವರ್ ಕಟ್ಟಿರೋದು ಎಲ್ಲ ಹಾಕಿರೋದು ಅದಕ್ಕೆ ಆಯ್ತಲ್ವ. ಇನ್ನೂ ಏನಪ್ಪ ಅಂತಂದರೆ ಮೇಯ್ನು ಅದು ಪೈರು ಬಂದು ಸಸಿ ಬಂದು ಒಂದಿಷ್ಟುದ್ದ ಆಗೋವರೆಗೂ ಇನ್ನೂ ಮಿನಿಮಮ್ ಒಂದು 10 ಡೇಸ್ವರೆಗೂ ನಾವು ಕಾಯಬೇಕು ಅದನ್ನು. 10 ಡೇಸಲ್ಲಿ ಅದಾದಿಲ್ಲ ಅಂತಂದರೆ ಸೇಫ್ ಅಂತ ಅರ್ಥ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಒಂದಿಷ್ಟುದ್ದ ನಮ್ಮ ಬೆರಳು ಅಷ್ಟು ಗಿಡ ಬಂತಪ್ಪ ಅಂತಂದರೆ ಆವಾಗ ಉಪ್ಪು ಹಾಕ್ಬಿಟ್ಟು ನೀರು ಕಟ್ಟಿದ್ರೆ ಮುಗಿಯುತ್ತೆ ಫ್ರೆಂಡ್ಸ್. ಆಮೇಲೇನು ತೊಂದರೆ ಇಲ್ಲ, ಏನು ಪಕ್ಷಿಗಳೇನು ಆಯೋದಿಲ್ಲ, ಅದು ಉಪ್ಪಿನ ಸ್ಮೆಲ್ಲಿಗೆ ಆಯಲ್ಲ ಅಂತ ಹೇಳ್ತಾರೆ. ಸೊ ಸೇಫ್ ಆಗಿಬಿಡುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀರು ಎಷ್ಟು ತೇವ ಥರ ಫುಲ್ ಆಗೈತೆ. ಬಟ್ ಸಂಜೆ ಅಷ್ಟೊತ್ತಿಗೆ ಮುಕ್ಕಾಲು ಭಾಗ ಒಣಗೋಗ್ಬಿಟ್ಟಿರುತ್ತೆ ಫ್ರೆಂಡ್ಸ್, ಅಷ್ಟು ಬಿಸಿಲಿರುತ್ತೆ ನೋಡಿ. ಟೈಮ್ ಈಗಿನ್ನು ಎಷ್ಟು ಗೊತ್ತಾ, 8 ಗಂಟೆ 8 ಕಾಲು ಆಗಿರಬೇಕಷ್ಟೇ. ಈಗಲೇ ಮುಖಾನೇ ಕಾಣಿಸ್ತಾ ಇಲ್ಲ, ಅಷ್ಟು ಬಿಸಿಲು ಕಾಣಿಸ್ತಾ ಇದೆ. ಅಂದರೆ ಅಷ್ಟು ಸಂಜೆ ಅಷ್ಟೊತ್ತಿಗೆಲ್ಲ ಒಣಗೋಗ್ಬಿಡುತ್ತೆ. ನೀರಿಗೆ ಬೇಸಿಗೆಗಂತೂ ಕೆಲವ್ರಿಗೆಲ್ಲ ಶಾರ್ಟೇಜ್ ಆಗಿ ಕೆಲವೊಂದು ಬೋರ್ಗಳೆಲ್ಲ ನಿಂತೇ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಕೂಡ ಈಗಲೇ ಕಾಲಿಡೋಕ್ಕಾಗ್ತಿಲ್ಲ, ಅಷ್ಟು ಸುಡೋ ಥರ ಆಗ್ತಾಯಿದೆ. ಜೊತೆಗೆ ಸ್ವಲ್ಪ ನಾನು ಮೊನ್ನೆ ಎಲ್ಲೋ ಹೊರಗಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಎಂಡ್ ಕ್ಯಾಪ್ಗಳೆಲ್ಲ ಕನೆಕ್ಟ್ ಮಾಡಿಬಿಟ್ಟಿದ್ದಲ್ವ, ಅದನ್ನೆಲ್ಲ ಬರ್ತಿದ್ದಾಗೇ ಎಲ್ಲ ಒಂದು ಕಡೆ ಈ ಕಡೆಯಿಂದನೂ ಎಲ್ಲ ಬಿಚ್ಚಿಟ್ಟಿದ್ದೆ, ಮತ್ತು ಆ ಕಡೆ ಕೂಡ ಬಿಚ್ಚಿದ್ದೆ. ನೀವು ನೋಡ್ತಾ ಇರ್ಬೋದು ನೋಡಿ. ಅದಕ್ಕೂ ಕೂಡ ಚಾಕು ಅಥವಾ ಕುಂಡೇನಾದರೂ ತಂದಿದ್ದರೆ ಅದನ್ನು ಅದಕ್ಕೆ ಕಟ್ ಮಾಡಿ, ಕನೆಕ್ಟರ್ ಇರುತ್ತಲ್ಲ ಕನೆಕ್ಟರ್ನ ಕಟ್ ಮಾಡಿದ್ದೆ ಸರಿ ಹೋಗ್ಬಿಡ್ತಿತ್ತು. ಅಲ್ಲೇ ನೀರೆಲ್ಲ ಅಲ್ಲೇ ಹೋಗ್ಬಿಟ್ರೆ ಮುಂದಕ್ಕೆ ಹೋಗಲ್ಲ ಅಲ್ವಾ, ಅದೊಂದು ಸರಿ ಮಾಡಬೇಕು. ಮತ್ತು ನೀವು ಇನ್ನೊಂದು ನೋಡ್ತಿರ್ಬೋದು, ಬೀಜಗಳೆಲ್ಲ ಕೆಲವೊಂದೆಲ್ಲ ಮೇಲೆ ಬಂದ್ಬಿಟ್ಟಿರುತ್ತೆ, ಅದನ್ನೆಲ್ಲ ಹಾಗೆ ಜಸ್ಟ್ ಮಣ್ಣಾಕ್ಬಿಟ್ಟು ಹಾಗೆ ಮುಚ್ಚಿಬಿಟ್ರೆ ಆಯಿತು. ಚೆನ್ನಾಗಿ ಒಂದು 3 ದಿನ ನೀರಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ಆಮೇಲೆ 1-2 ದಿನ ಗ್ಯಾಪ್ ಕೊಟ್ಟರು ನಡೆಯುತ್ತೆ. ಅಥವಾ ನೆಟ್ಟು ಮಿನಿಮಮ್ 3 ದಿನದವರೆಗೂ ನೀರು ಬಿಟ್ಟಿಲ್ಲ ಅಂದರೂ ನಡೆಯುತ್ತೆ ಅಂತ ಹೇಳ್ತಾರೆ. ಆದರೆ 3 ದಿನ ಸ್ಟಾರ್ಟಿಂಗ್ ನೆಟ್ಟು 3 ದಿನದಲ್ಲಿ ಚೆನ್ನಾಗಿ ನೆನೆಸ್ಬಿಟ್ರೆ ಇನ್ನೂ ಪೈರು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದಾದಮೇಲೆ ಇವಾಗ ಒಂದೇ ಸಮ ಬರಬೇಕು ಅಂತಂದರೆ ಅದು ನೀರು ಎಲ್ಲ ಕಡೆ ಒಂದು ಸಮನೆ ಆಗ್ತಾಯಿದೆ, ನೀಟಾಗಿ ಆಗ್ತಿದೆಯಾ ಅಂತ ನೋಡಿಕೊಂಡ್ರೆ ಅದು ಮೊತೆ ಬಂದಾಗಲೂ ಕೂಡ ಒಂದು ಸಮ ಬರುತ್ತೆ, ಗಿಡಗಳು ಕೂಡ ಒಂದೇ ಸಮ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ. ನಂದು ಕೂಡ ಅದು ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇಲ್ಲಿ ನಮ್ಮಮ್ಮ ಅದು ಜೋಳಕ್ಕೆಲ್ಲ ನೀರು ಸಾಕಾಗಿತ್ತು ಅಂತ ಹೇಳ್ಬಿಟ್ಟು ಸೀಮೆ ಒಳಗೇ ಪೈಪ್ ಹಾಕಿದ್ರು, ಅದೆಲ್ಲ ಚೆನ್ನಾಗಿ ತುಂಬ್ಕೊಂಡೈತೆ ನೋಡಿ. ಮತ್ತು ಯಾವುದೋ ಒಂದು ಪಕ್ಷಿ ಗುಬ್ಬಚ್ಚಿ ಏನೋ ಗೂಡು ಕಟ್ಕೊಂಡಿದೆ ಫ್ರೆಂಡ್, ಅದು ನಿಮಗೆ ತೋರಿಸ್ತಾ ಇದ್ದೀನಿ. ಅದೆಲ್ಲ ಚಿಕ್ಕವರಿದ್ದಾಗೆಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ಅವಾಗೆಲ್ಲ ಗೊಬ್ಳಿ ಮರ ಅಂತ ಬರೋದು, ಗೊಬ್ಳಿ ಮರದಲ್ಲಿ ಈ ಥರದ ಗೂಡುಗಳು ದೊಡ್ಡದು ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ. ಈಗ ಮರಗಳು ಕೂಡ ಕಮ್ಮಿನೇ ಬಿಡಿ, ಇಂಥವು ಅದು ಎಷ್ಟಿರ್ತಿದ್ದೋ, ನಾವು ಒಂದು 2-3 ಎತ್ಕೊಂಡು ಹೋಗ್ತಿದ್ವಿ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು. ಸೀಮೆ ಹುಲ್ಲು ಕೂಡ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಚೆನ್ನಾಗಿ ಬಂದಿತ್ತು. ಹುಡುಗ ಕೂಡ ಕುಯ್ಕೋತಾ ಇದ್ದ ಫ್ರೆಂಡ್ಸ್, ಚೆನ್ನಾಗಿ ಬಂದಿತ್ತು ಅದು ಹುಲ್ಲು ಕೂಡ. ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತೇಳಿ ಹೊರಡ್ತಾ ಇದ್ದೆ. ಗಾಡಿಗಳು ಬೇರೆ ಯಾವುದೋ ಸಿಗ್ತಾನೆ, ನಮ್ಮೂರವ್ರು ಯಾರಾದರೂ ಸಿಕ್ಕಿದ್ರೆ ಹೋಗ್ಬಿಡ್ತೀನಿ ಕೇಳ್ಕೊಂಡು. ಫೈನಲಿ ಮನೆ ಹತ್ರ ಕೂಡ ಬಂದು ಸಣ್ಣ ಪುಟ್ಟ ಕೆಲಸ ಆಯಿತು. 1-2-3 ಪಾತ್ರೆ ಇದ್ದು, ಪಾತ್ರೆ ತೊಳೆದು ಕರ ಮತ್ತು ಹಾಡಿಗೆಲ್ಲ ಮೇವು ಹಾಕ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿಗೆ ಅಂತೇಳಿ ಸ್ವಲ್ಪ ಸಂಪಣ ಆಯಿತು. ದೋಸೆ ಜೊತೆಗೆ ಸಾಂಬಾರಿತ್ತು ರಾತ್ರಿದು, ಅದನ್ನೇ ಬಿಸಿ ಮಾಡಿಕೊಂಡು ತಿಂಡಿ ಮುಗಿಸ್ಕೊಂಡೆ. ಅದಾದ ನಂತರ ಇವತ್ತು ನಮ್ಮ ರಿಲೇಟಿವ್ ಮನೆಯಲ್ಲಿ ಒಂದು ನಾನ್ ವೆಜ್ ಊಟ ಇತ್ತು ಫ್ರೆಂಡ್ಸ್. ಅವ್ರ ಮನೆಯಲ್ಲಿ ಹಬ್ಬ ಮಾಡಿದ್ರು, ಊಟಕ್ಕೆ ಬನ್ನಿ ಅಂತ ಹೇಳಿದರು. ನಾನು ಮತ್ತು ನನ್ನ ಆಂಟಿ ಮಗ, ನಮ್ಮ ಮಕ್ಕಳು ಎಲ್ಲರೂ ಕೂಡ ಹೊರಡ್ತಾ ಇದ್ವಿ. ನನಗೆ ಖುಷಿ ವಿಚಾರ ಏನಪ್ಪ ಅಂದರೆ, ನಮ್ಮ ಸಚ್ಚು ಇವತ್ತು ಅವ್ರ ದೊಡ್ಡಪ್ಪ ಮನೆಗೆ ಹೋಗಿ 1 ವಾರ ಆಗಿತ್ತು. ಇವತ್ತು ಅವ್ರ ನಮ್ಮ ಅಕ್ಕ ಬಾವ ಕೂಡ ಬರ್ತಿದ್ದಾರೆ, ಹುಡುಗರೆಲ್ಲ ಅವರು ಕೂಡ ಬರ್ತಿದ್ದಾರೆ. ಕಾತ್ರದಿಂದ ಕಾಯ್ಕೊಂಡು ಹೋಗ್ತಿದ್ದೀನಿ ನಮ್ಮ ಹುಡುಗರುಗಳು ನೋಡೋದಕ್ಕೆ. ಮೇಯ್ನ್ ಖುಷಿ ಇರೋದೇ ನನಗದು. ಸೊ ಫೈನಲಿ ಹೋಗಿ ಅಲ್ಲಿ ಊಟ ಮಾಡೋದೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಭರ್ಜರಿಯಾಗಿ ಮಟನ್ ಸಾರು, ಚಿಕನ್ ಚಾಪ್ಸು, ಮುದ್ದೆ, ಅನ್ನ, ಸಾಂಬಾರು ಸಖತ್ತಾಗಿತ್ತು ಊಟ ಮುಗಿಸ್ಕೊಂಡು ನಮ್ಮ ಸಚ್ಚು ಕೂಡ ಎತ್ತಾಕೊಂಡು ನಮ್ಮ ಅಕ್ಕನ ಮಕ್ಕಳು ಕೂಡ ಕರೆದೆ, ಕಳಿಸ್ಕೊಡಿ ಅಕ್ಕ ಅಂತ. ಇಲ್ಲ ಆಗಲ್ಲ, ಬೇಡ ಇರಲಿ ಹೋಗು ಅಂದರು. ಕರ್ಕೊಂಡು ಊರಿಗೆ ಹೊರಟ್ವಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋಗಾಗಿ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.